ಕಳೆದ 1 ಗಂಟೆಯಿಂದ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಹಾಗೂ ಟ್ವಿಸ್ಟ್ ಪಡೆದುಕೊಂಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯೊಬ್ಬರು ಮಾತಾಡ್ತಾ ಇದ್ರು. ಆ ಮಹಿಳೆ ಯಾರು, ಯಾವ ಕಾರಣಕ್ಕೋಸ್ಕರ ಈಗ ಆ ಮಹಿಳೆ ನ್ಯಾಯ ಅನ್ನೋ ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ಮುನ್ನುಗ್ತಾ ಇದ್ದಾರೆ ಅಂತೇಳಿ ಆ ಮಹಿಳೆ ಈಗ ಖುದ್ದು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಇದ್ದಾರೆ. ಅವ್ರು ಯಾರು ಅಂತೇಳಿ ನಿಮಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಒಬ್ಬ JDS ಕಾರ್ಯಕರ್ತೆ. ಇವತ್ತು ಆಕೆ ಧೈರ್ಯವನ್ನು ಮಾಡಿ SIT ತನಿಖೆಯ ವಿಚಾರವಾಗಿ ಒಂದಷ್ಟು ಪ್ರಶ್ನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಷ್ಟೊತ್ತಿಗೂ ಕೂಡ ಅವರ ಮುಖವನ್ನು ಮುಚ್ಚಿ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡಿದ್ವಿ. ಈಗ ಖುದ್ದು ಆ ಮಹಿಳೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಯಾಕಂದರೆ ತನಿಖೆ ನಡೀತಾ ಇತ್ತು, ವಿಚಾರಣೆಯನ್ನು ಎದುರಿಸ್ತಾ ಇದ್ರು, ನೋಟಿಸ್ ಇತ್ತು. ಆ ನೋಟಿಸ್ ಕೊಟ್ಟಂಥ ಹಿನ್ನೆಲೆಯಲ್ಲಿ ನಿನ್ನೆ ಅವರ ವಿಚಾರಣೆ ಕೂಡ ಕಂಪ್ಲೀಟ್ ಆಗಿತ್ತು. ಹಾಗಾಗಿ ಇವತ್ತು ಆ ಮಹಿಳೆ ಏನೆಲ್ಲ ಆಗ್ತಾ ಇದೆ ಆಕೆಯ ವಿಚಾರವಾಗಿ, ಜೊತೆಗೆ ಈ ಪ್ರಜ್ವಲ್ ರೇವಣ್ಣ ಅವರ ಕೇಸ್ನಲ್ಲಿ ಆಕೆಯನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ, ಇದೆಲ್ಲ ವಿಚಾರವನ್ನು ಕೂಡ ಆ ಮಹಿಳೆಯ ಬಳಿ ನಾನೀಗ ಮಾತಾಡ್ತಾ ಹೋಗ್ತೀನಿ. ಅವರೀಗ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಜೊತೆಗೆ ನಮ್ಮೊಂದಿಗೆ ಅತಿಥಿಗಳಾಗಿರುವಂಥ ಹಿರಿಯ ವಕೀಲರಾಗಿರುವಂಥ ಸುನಿಲ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಇವರೇ ಅಕ್ಷತಾ ಅಂತ ಹೇಳಿ JDS ಕಾರ್ಯಕರ್ತೆ. ಅವರು ಹೇಳೋ ಪ್ರಕಾರ ಅವರಿಗೆ ಕಾಲ್ ಬಂದಿತ್ತು, SIT ಅವರನ್ನು ಕರೆದು ವಿಚಾರಣೆ ಮಾಡಿತ್ತು. ಅಕ್ಷತಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ರಾಜ್ಯದ ಜನರಿಗೆ ಮೊಟ್ಟ ಮೊದಲನೇದಾಗಿ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ, ಅದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿಬಿಡಿ. ಸರ್, ಇವಾಗ JDS ಪಕ್ಷದಲ್ಲಿ ಇದೊಂದು ದೊಡ್ಡ ರಾಧಾಂತ ಆದಂಗೆ ಆಗಿದೆ. ಆದರೆ ಇದರಲ್ಲಿ ಯಾರೋ ಕೆಲವು ಮಹಿಳೆಯರು ಅಥವಾ ಇನ್ನೊಂದು ಯಾವುದೋ ಒಂದು ಈ ಥರ ಇನ್ಸಿಡೆನ್ಸಿಂದ ಬೇರೆಯವ್ರಿಗೂ ಕಷ್ಟ ಆಗ್ತಾ ಇದೆ. ಅಂದರೆ SIT ಫಾರ್ಮೇಷನ್ ಆಗಿದೆ, ಅವ್ರಿಗೆ ನ್ಯಾಯ ಕೊಡ್ಸೋಕ್ಕೆ ಮಾಡ್ತಾ ಇದ್ದಾರೆ ಸಂತ್ರಸ್ತೆಯರಿಗೆ. ನಾವೆಲ್ಲ ಒಪ್ಕೊಳ್ಳೋಣ ಮತ್ತು ನ್ಯಾಯ ಅವ್ರಿಗೆ ಸಿಗಲಿ ಅಂತಲೇ ನಾನು ಇಲ್ಲಿ ಕೇಳ್ಕೊತೀನಿ. ಆದರೆ ಇದರಿಂದ ಏನು ಅವರು ಆರೋಪಿ ಇದ್ದಾರೆ, ಅವ್ರ ಸುತ್ತ ಇರೋರಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಎಲ್ಲರೂ ತಪ್ಪು ಮಾಡಿರಲ್ಲ. ಸೊ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ನಾವೆಲ್ಲ ಓಡಾಡಿದ್ದೀವಿ ಸರ್, ನಾವೆಲ್ಲ ಇಂಡಿಪೆಂಡೆಂಟಾಗಿ ಗ್ರಾಮ ಪಂಚಾಯತಿಲಿ ಗೆದ್ದು ಆಮೇಲೆ ಒಂದು ಒಳ್ಳೆ ಹೆಸರು ಮಾಡಿ ಮತ್ತು ಪಕ್ಷದಲ್ಲಿ ಬೇರೆ ಪಕ್ಷಕ್ಕೆ ಒಂದು ಒಳ್ಳೆ ಇದರಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಪ್ರಾದೇಶಿಕ ಪಕ್ಷನ ಸೆಲೆಕ್ಟ್ ಮಾಡಿ ನಾನು ಆಗ ಜಾಯ್ನ್ ಆಗಿರ್ತೀನಿ. ಆದರೆ ಇದು ಇಷ್ಟು ಮಟ್ಟಕ್ಕೆ ಇದೆಲ್ಲ ಈ ಥರ ಕಥೆಗಳಾಗತ್ತೆ ಅಂತ ನಮಗೇನು ಗೊತ್ತಿರಲ್ಲ. ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಸುತ್ತ ಇರೋರ್ನೆಲ್ಲ ಅವ್ರ ಸುತ್ತ ಇರೋರ್ನೆಲ್ಲ ಕರೀತಾ ಇದ್ದಾರೆ ಆರೋಪಿಯವ್ರು ಇದ್ದಿದ್ದು ಸುತ್ತ ಎಲ್ಲ ನಾವು ಏನು ಮಾಡಿದ್ದೀವಿ ಅಂತ ಹೇಳಿ. ಒಂದು ಅವ್ರು ಏನಾದರೂ ಕ್ಲಾರಿಫೈ ಮಾಡೋದಾದರೆ ಒನ್ ಡೇ ಈಸ್ ಇನಫ್. ಯಾಕೆಂದರೆ ನಮ್ಮಲ್ಲಿ ಏನಿದೆ ಅದನ್ನು ಕೇಳ್ಕೊಳ್ಳೋಕ್ಕೆ. ಬಟ್ ಇದು ಪದೇ ಪದೇ ನಮ್ಮ ಮೇಲೆ ಕೇಳೋದು, ಅಥವಾ ಅಲ್ಲಿದ್ದಿದ್ದ ಜನಗಳು ಬಂದಿರೋರು ಕೂಡ ಇದನ್ನು ಹೇಳಿದ್ದಾರೆ. ಮೇಡಮ್, ನಮಗೆ ತುಂಬ ಕಷ್ಟ ಆಗ್ತಿದೆ, ಪದೇ ಪದೇ ಹೇಳ್ತಾ ಇದ್ದಾರೆ, ಅದ್ಯಾಕೆ ಹಂಗಾಯಿತು, ಇದ್ಯಾಕೆ ಹಿಂಗಾಯಿತು ಅಂತ ಹೇಳಿದ್ರೆ ಇದಕ್ಕೆ ಏನಂತ ಆನ್ಸರ್ ಮಾಡೋದು ಎಲ್ಲರಿಗೂ ಗೊತ್ತಾಗ್ತಾ ಇಲ್ಲ. ನಾವೆಲ್ಲರೂ ಅವ್ರ ಜೊತೆ ಓಡಾಡ್ದವ್ರಿಗೆಲ್ಲ ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ. ಇದೆಲ್ಲ ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಕ್ಕೆ ಜನಗಳನ್ನ ನಮ್ಮಂಥವ್ರನ್ನ ಅರ್ಥ ಮಾಡ್ಕೋಬೇಕು SIT ಅವರು ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ ನಿಮಗೆ SIT ಇಂದ ಕರೆ ಬಂದಿದ್ದು ಯಾವಾಗ, ನೀವು ಯಾವಾಗ ಹೋದ್ರಿ? ಸರ್, ನನಗೆ ಒಂದು ನೋಟಿಸ್ ಬರುತ್ತೆ 28ನೇ ತಾರೀಕು. ಯಾವ 28ನೇ ತಾರೀಕು? 28 ಜೂನ್ಗೆ ಅಟೆಂಡ್ ಆಗಬೇಕು ಅಂತ ಹೇಳಿ ನಾನು ಅಟೆಂಡ್ ಆಗ್ತೀನಿ. ಅವ್ರು ಹೇಳಿ ಟೈಮಿಗೆ. ಅಟೆಂಡ್ ಆದ್ರಿ ನೀವು? 28ಕ್ಕೆ ನೋಟಿಸ್ ಬಂದರೆ ನೀವು ಅಟೆಂಡ್ ಯಾವಾಗ ಆದ್ರಿ? 28ಕ್ಕೆ ಅಲ್ಲ, 26ಕ್ಕೆ ಬಂತು. ಸೊ ನಾನು ಅದು 28ಕ್ಕೆ ನಾನು ಅಟೆಂಡ್ ಆದೆ. ಎಲ್ಲಿ? ಬ್ಯಾಂಗ್ಳೂರಲ್ಲಿ. ಹೌದು. ಏನಂತಿತ್ತು ನೋಟಿಸಲ್ಲಿ ನಿಮಗೆ? ಇದು ಹೊಳೆನರಸೀಪುರ ಕೇಸ್ ನಂಬರ್ ಎಲ್ಲ ಅದಿದೆ. ಸೊ ಆ ಕೇಸಿನ ವಿಷಯಕ್ಕೆ ನಿಮ್ಮನ್ನ ವಿಚಾರಣೆಗೆ. ಹೊಳೆನರಸೀಪುರ ಕೇಸ್ ಅಂತಂದ್ರೆ ಈಗ HD ರೇವಣ್ಣ ಅವರು ಕೂಡ ಏನು ಜೈಲಿಗೆ ಹೋಗಿ ಬಂದ್ರು, ಆ ಕೇಸಲ್ಲಿ ನೀವು ಹೇಳ್ತಿರೋ? ಇಲ್ಲ ಸರ್, ಅದು ರೇಪ್ ಕೇಸ್ ಅಂತ ಅನ್ಸುತ್ತೆ ನನಗೆ. ಓಕೆ, ನೀವು ಹೋದ್ರಿ, ಅದಾದ ನಂತರ ಏನಾಯ್ತು? ಸರ್, ನಾನು ಇವನ್ ನನಗೆ ವಿಚಾರಣೆ ಕರೆಯೋ ಟೈಮಲ್ಲೇ ನಾನು ಕೇಳಿದ್ದು ಹೌದು, ಅದಕ್ಕೂ ನನಗೂ ಹೇಗೆ ರಿಲೇಟೆಡ್ ಅಂತ. ಈಗ ಅದೊಂದು ರೇಪ್ ಕೇಸ್ ಅಂತ ಏನೋ ಹೇಳ್ತಾ ಇದ್ರಲ್ಲ, ಅದಕ್ಕೂ ನನಗೂ ಹೇಗೆ ರಿಲೇಟೆಡ್ ಅಂತಾನು ನಾನು ಕೇಳಿದ್ದಲ್ಲ. ಸಾಧಾರಣವಾಗಿ ಈಗ ನೋಡಿ, ಯಾವುದೇ ಒಂದು ಘಟನೆಗಳು ಸಂಭವಿಸಿದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಸಲ ಸಂಪರ್ಕಗಳು ಫೋನಲ್ಲಿ ಹೋಗಿದ್ದರೆ ಅವ್ರಿಗೊಂದು ಡೌಟ್ ಆಗಿ ಪೊಲೀಸರು ಕರೆದು ವಿಚಾರಣೆ ಮಾಡಿ ಏನೂ ಇಲ್ಲದಿದ್ದರೆ ಬಿಟ್ಟು ಬಿಡು ಅಂತಂದರೆ, ವಿಚಾರಣೆಗೆ ಕರೆದ್ರು ಅಂದ ತಕ್ಷಣ ನಾವು ಅಲ್ಲಿ ಆರೋಪಿಗಳು ಅಂತಲ್ಲ. ಅವ್ರಿಗೆ ಯಾವುದಾದ್ರೂ ಒಂದು ಡೌಟ್ ಇದ್ದರೆ ಕರೆದು ಕೇಳ್ತಾರೆ. ನೀವು ಬೇಕಿದ್ರೆ ಅಗ್ರೆಸಿವ್ ಆಗಿ JDS ಕಾರ್ಯಕರ್ತೆ ಆಗಿದ್ದಿರ್ಬೋದು, ಅಥವಾ ಇದಕ್ಕೆ ಹೊರತುಪಡಿಸದೆ ಅವರು ನಿಮ್ಮನ್ನು ಕೇವಲ ಪಕ್ಷದ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಕರೆ ಮಾಡಿದ್ದಿರ್ಬೋದು. ಸೊ ಹಾಗಾಗಿ ನಿಮ್ಮನ್ನೊಂದು ವಿಚಾರಣೆ ಮಾಡಿ ಕಳಿಸ್ತಾರೆ. ಅದರಲ್ಲಿ ನೀವು ತಪ್ಪು ಅಂತ ಯಾಕೆ ಅನ್ಕೋತೀರಿ ನೀವು ಅಂತ? ಸರಿ, ಇದು ತಪ್ಪು ಅಂತ ನಾನೇನು ಹೇಳ್ತಾ ಇಲ್ಲ. ಈಗ ವಿಚಾರಣೆ
ಈಗ ನೀವೇ ಹೇಳಿದ್ರಿ ಕಾಲ್ಗಳಲ್ಲಿ ಏನಾದರೂ ಕಾಂಟ್ಯಾಕ್ಟ್ಗಳಲ್ಲಿ ಇದ್ದು ಅಂತ ಹೇಳಿ. ಅಫ್ಕೋರ್ಸ್ ಸರ್, ನಾನೊಬ್ಳು ಹಾಸನ ಜಿಲ್ಲೆಲೇ ಗುರುತಿಸ್ಕೊಂಡಿದ್ದವಳಾಗಿದ್ದು ಎಲ್ಲ ತಾಲೂಕುಗಳಿಗೂ ಓಡಾಡಿರ್ತೀನಿ. ಸೊ ಆಮೇಲೆ ಪ್ರೋಗ್ರಾಮ್ಗಳಿರುತ್ತೆ, ಕೆಲವು ಲೀಡರ್ಸ್ಗಳು ಬಂದಾಗ, ಕೆಲವು ಗೆಸ್ಟ್ ಲೀಡರ್ಸ್ಗಳು ಬಂದಾಗ ನಾನು ಇದಕ್ಕೆ ಪ್ರೋಗ್ರಾಮ್ಗಳಿಗೆ ಅಟೆಂಡ್ ಆಗಬೇಕು. ಜಿಲ್ಲಾ ಪಂಚಾಯತ್ ಮೆಂಬರ್ ಕೂಡ ಅಲ್ವಾ? ಗ್ರಾಮ ಪಂಚಾಯತಿ ಮೆಂಬರ್ ಆದಾಗ ಅದಕ್ಕೆ ಸಂಬಂಧಪಟ್ಟ ಖಂಡಿತವಾಗ್ಲೂ ಕರೆದಿರ್ತಾರೆ, ಯಾಕಂದ್ರೆ ಅವರು MP ಮತ್ತು JDS ಕಾರ್ಯಕರ್ತ. ಸರ್ ಹೌದು, ನಾನು ಮಾಜಿ ವೀರಶೈವ ಲಿಂಗಾಯತ ಯುವ ವೇದಿಕೆಯಲ್ಲಿ ರಾಜ್ಯ ಕಾರ್ಯದರ್ಶಿಯಾಗೂ ವರ್ಕ್ ಮಾಡಿದ್ದೀನಿ. ಮತ್ತೆ ನಾನು ನಂದೇ ಆದ ಒಂದು ಹೆಸರು ಮಾಡಿದ್ದೀನಿ, ನಾಟ್ ಈವನ್ ಪಾರ್ಟಿಯಿಂದ ನಾನು ಹೆಸರು ಮಾಡಿದ್ದೀನಿ ಅಂತ ಅಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ಅಂತ ವರ್ಕ್ ಮಾಡಿದ್ದೀನಿ, ಕೆಲವೊಂದು ಹೋರಾಟಗಳು ಮಾಡಿದ್ದೀನಿ. ಹೀಗೆ ಗುರುತಿಸ್ಕೊಂಡಿದ್ರಿಂದ ನನ್ನ ಹಾಸನ ಎಲ್ಲ ಜಿಲ್ಲೆ ಎಲ್ಲ ಕಡೆ ಫೈನ್. ಓಕೆ, ಆ ಕಾರಣಕ್ಕಾಗಿ ನೀವು ಸ್ವಲ್ಪ ಜನಪ್ರಿಯ ಇದ್ದ ಕಾರಣಕ್ಕಾಗಿ ಫೋನ್ ಕಾಂಟ್ಯಾಕ್ಟ್ಗಳು ಹೋಗಿರ್ಬೋದು, ಹಾಗಾಗಿ SIT ಕರೆದಿರ್ಬೋದು. SIT ಅವರು ಯಾರಿಗೆ ಕಾಲ್ ಮಾಡಿದ್ರು ಕೂಡ ಕರೆದಿರ್ತಾರೆ ಅಥವಾ ಮತ್ತೊಂದು ಮಾಡಿರ್ತಾರೆ. ಸೊ ಇದರಲ್ಲಿ ನಿಮಗೆ ಕಿರಿಕಿರಿ ಆಗ್ತಾ ಇರೋದು ಏನು ಅಂತ ನಾನು ಕೇಳ್ತೀನಿ. ಸರಿ, ಕಿರಿಕಿರಿ ಅಂತ ಹೇಳಿದ್ರೆ ಈಗ ಒಂದು ಕಾಂಟ್ಯಾಕ್ಟ್ ಹೇಗೆ ಮಾಡಿದ್ರಿ, ಯಾಕೆ ಮಾಡಿದ್ರಿ ಅಂತ ಹೇಳಿದ್ರೆ ನಾನು ಈ ವಿಷಯ ಹೇಳ್ತೀನಿ ಅಲ್ವಾ. ಹೌದು, ಅವ್ರು ಕೇಳ್ತಾರೆ ನಿಮ್ಗೆ ಯಾಕೆ ಇಡೀ ತಾಲೂಕಿಗೆಲ್ಲ ಹೋಗಿದ್ರಿ ಅಂತ. ಓಕೆ, ಇದಕ್ಕೆ ನಾನು ಏನಂತ ಆನ್ಸರ್ ಮಾಡ್ಬೋದು? ಐ ಕ್ಯಾನ್ ಸೇ ನಾನು ಎಲ್ಲರ ಕಡೆ ನಾನು ಅದ್ಭುತ ಕಾರ್ಯಕರ್ತೆ, ನಾನು ಫೇಮಸ್ ಇದ್ದೀನಿ, ನನ್ನ ಭಾಷಣಗಳಿಗೆ ಜನ ಸೇರ್ತಾರೆ, ಸೊ ಹಾಗಾಗಿ ಅವ್ರು ನನ್ನನ್ನು ಗುರುತಿಸಿದ್ರು, ನಾನು ಹೋದೆ. ಇಲ್ಲ, ಅದಕ್ಕೆ ಅದು ಸರಿಯಾದ ಆನ್ಸರೇ ಅಲ್ಲ ಅಂತೆ. ನಾನು ಇವಾಗ ಅದಕ್ಕೆ ಏನಂತ ಆನ್ಸರ್ ಮಾಡಬೇಕು ಒಂದು ನನಗೆ ಗೊತ್ತಿಲ್ಲ. ಎಸ್, ಈಗ ಅಕ್ಷತಾ ಅವರೇ ಹೇಳ್ತಾ ಇದ್ರಿ, ನೀವು ಆಯಿತು JP ಸರ್ ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಆ ವಿಡಿಯೋ ನಿಮಗೆ ಇನ್ವೆಸ್ಟಿಗೇಷನ್ ಅಂದರೆ ಇಂಟ್ರಾಗೇಷನ್ ಮಾಡ್ಬೇಕಾದ್ರೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ರಲ್ವಾ? ಹೌದು, ಫಸ್ಟ್ ವಿಡಿಯೋ ರೆಕಾರ್ಡ್ ಮಾಡಿದ್ರು ಸರ್. ಆಗ ನಂದು ಏನಿದೆ ಸ್ಟೇಟ್ಮೆಂಟ್ ನಾನು ಹೇಳಿದ್ದೀನಿ. ಯಾವಾಗ ಅವರು ಸ್ಟೇಟ್ಮೆಂಟ್ ಕೂಡ ಬರ್ಕೊಂಡ್ರು, ಲೇಟರ್ ಅವರು ಕ್ರಾಸ್ ಚೆಕ್ ಮಾಡಬೇಕು ಅಂತನೋ ಏನೋ ನನ್ನ ಹತ್ರ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಅವರು ವಿಡಿಯೋ ಕ್ಲೋಸ್ ಮಾಡ್ತಾರೆ. ಆವಾಗ ಅವ್ರಿಗೆ ಹೇಗೆ ಬೇಕೋ ಆ ಥರ ಕೇಳಿದ್ರು. ಸೊ ಆವಾಗ ಅವರೇ ಹೇಳ್ತಾರೆ ಮತ್ತೆ ವಿಡಿಯೋ ಆನ್ ಆಗಿದೆ ಅಂತ ಹೇಳಿ. ನಾನು ಸಡನ್ನಾಗಿ ಹೇಳ್ತೀನಿ ಆನ್ ಆಗಿರಲಿ, ನನಗೇನು ಪ್ರಾಬ್ಲಮ್ ಇಲ್ಲ, ಏನಿದೆ ನಾನು ಅದನ್ನು ಹೇಳ್ತಿದ್ದೀನಿ. ಸೊ ನಾನು ರಾಜಕೀಯವಾಗಿ ಗುರುತಿಸ್ಕೊಂಡಿರೋದ್ರಿಂದ ಈ ಸಲ ಕ್ಯಾಂಪೇನಿಂಗ್ಗೆ ನಾನು ಓಡಾಡಿದ್ದು ಹೌದು, ಆ ಥರ ನಾನು ಕೇಳಿದ್ದೀನಿ ಅಷ್ಟೇ. ಆದರೆ ಅವರು ಅದನ್ನು ಫೋರ್ಸ್ಫುಲ್ಲಿ ನನಗೆ ಅದನ್ನು ನಾನೇನೋ ಅದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಆ ಥರ. ಈಗ ಫಸ್ಟ್ ಆಫ್ ಆಲ್ ನನಗೂ ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ರೇಪ್ ಕೇಸಿಗೂ ನನಗೂ ಯಾವುದೇ ರೀತಿ ಸಂಬಂಧ ಬರಲ್ಲ. ನೀವು ಇವಾಗಲೂ ತೋರಿಸ್ತಿರ್ತೀರ, ಮೋಸ್ಟ್ಲಿ ದರ್ಶನ್ ಅವ್ರ ಕೇಸ್ ತೋರಿಸ್ತಿರ್ತೀರ, ಅದರಲ್ಲಿ ಮರ್ಡರ್ ಆಗುತ್ತೆ, ಆ ವೆಹಿಕಲ್ ಇವರು ಅದು ತೊಗೊಬರ್ಬೇಕು ಅಂತ. ಇದರಲ್ಲಿ ರೇಪ್ ಕೇಸ್ ನಾವು ಹೇಗೆ ಪ್ರೊವೋಕ್ ಮಾಡೋಕ್ಕಾಗತ್ತೆ ಒಬ್ರನ್ನ? ಅಥವಾ ಈಗ ಅವರು ಏನು ಆರೋಪ ಇದ್ದಾರೆ ಅವ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ನಾನು ಹೇಳಿದ್ನ ಬರ್ಕೋಬೇಕು, ನಿಲ್ಲಿಸ್ಬೇಕಲ್ವಾ? ಸೊ ಯಾಕೆ ಎಗೇನ್ ಆ್ಯಂಡ್ ಎಗೇನ್ ಕ್ವೆಶ್ಚನ್ ಕೇಳ್ತಾರೆ ನನಗೆ? ಏನಂತ ಕ್ವೆಶ್ಚನ್ ಮಾಡ್ತಾ ಇದ್ರು ಸರ್? ಅದೇ ಸರ್, ನೀವೇ ಯಾಕೆ ಅಲ್ಲಿಗೆ ಹೋಗ್ಬೇಕಿತ್ತು, ನೀವೇ ಯಾಕೆ ಅವ್ರ ಜೊತೆ ಇಷ್ಟೊಂದು ಮಾತಾಡಬೇಕು? ಸೊ ಈ ಥರ ಹೇಗೆ ಅವ್ರು ಕ್ವೆಶ್ಚನ್ ಮಾಡ್ತಾರೆ? ನಾನೊಬ್ಳು ಅವಾಗಿನ ನಾನೇನು ಒಂದು ಹಾರ್ಡ್ಲಿ 12-15 ಡೇಸಲ್ಲಿ ನಾನು ಜಾಯ್ನ್ ಆಗಿರ್ತೀನಿ ಅಲ್ಲಿ. ಸೊ ಹಾಂ, ಹೌದು 15 ಡೇಸ್ ಅಷ್ಟೇ ಆಗಿದ್ದು. ಹೌದು ಸರ್. ಮುಂಚೆ ಇಂಡಿಪೆಂಡೆಂಟ್ ಆಗಿದ್ದೆ. ಲಾಸ್ಟ್ MLA ಎಲೆಕ್ಷನಲ್ಲಿ ಕಾಂಗ್ರೆಸ್ಸಲ್ಲಿ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡಿದ್ದೆ. ವ್ಯಕ್ತಿ ನನಗೆ ಗೊತ್ತಿದ್ದರಿಂದ ನಾನು ಪಕ್ಷಕ್ಕೆ ಹೋಗಿರಲಿಲ್ಲ, ನಾನು ಸಪೋರ್ಟ್ ಮಾಡಿದ್ದೆ. ಸೊ ಇತ್ತೀಚಿನ ದಿನಗಳಲ್ಲಿ ನನಗೆ ಕಾಂಗ್ರೆಸ್ಸಿಂದ ಆಚೆ ಬಂದ ಮೇಲೆ ನನಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದು ನನಗೆ ಅನ್ನಿಸ್ತಾ ಇರೋದು. ಸೊ ಇತ್ತೀಚೆಗೆ ಅಲ್ಲಿ ಲೋಕಲಲ್ಲಿ ಆಗಿದ್ದ ಒಂದು ಇನ್ಸಿಡೆನ್ಸಿಂದ ನನಗೆ ಈ ಥರ ಅನ್ನಿಸ್ತಾ ಇದೆ. ಓಕೆ.